ಇಸ್ರೇಲ್ ಅಮೆರಿಕದಿಂದ ದಾಳಿ ಹಿನ್ನೆಲೆ ಎಲ್ಪಿಜಿ ಆಟೋ ಗ್ಯಾಸ್ ದರ ಏರಿಕೆ ದುಪ್ಪಟ್ಟಾಗ್ತಾ ಇದೆ. 53 ರೂಪಾಯಿ ಇದ್ದಂತ ಎಲ್ಪಿಜಿ ಆಟೋ ಗ್ಯಾಸ್ 85ಕ್ಕೆ ಏರಿಕೆ ಆಗಿರೋದು. ಕೆಲ ಗ್ಯಾಸ್ ಸ್ಟೇಷನ್ಗಳ ಬಳಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹಾಸನದಲ್ಲಿ ಆಟೋ ಮಾಲೀಕರು ಮತ್ತು ಚಾಲಕರು ಪರದಾಡ್ತಾ ಇದ್ದಾರೆ. ಒಂದೇ ತಿಂಗಳಲ್ಲಿ 35 ರೂಪಾಯಿ ಹೆಚ್ಚಳವಾಗಿದೆ. ಜೀವನವನ್ನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. TV5 ರಿಯಾಲಿಟಿ ಚೆಕ್ನಲ್ಲಿ ಆಟೋ ಚಾಲಕರು ಗೋಳಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ಈಗಾಗಲೇ ಆಟೋ LPG ಗ್ಯಾಸ್ ದರ ದುಪ್ಪಟ್ಟು ಆಗಿರ್ತಕ್ಕಂಥದ್ದು. ಅದರಲ್ಲೂ ಹಾಸನದ 80 ಫೀಟ್ ರಸ್ತೆಯಲ್ಲಿ ಬರ್ತಕ್ಕಂತಹ ಖಾಸಗಿ LPG ಗ್ಯಾಸ್ ಸೆಂಟರ್ ಏನಿದೆ ಅಲ್ಲಿ ರೇಟ್ ದುಪ್ಪಟ್ಟಾಗಿದೆ. ಅಂದರೆ ಕಳೆದ ತಿಂಗಳು ಸುಮಾರು 50 ರೂಪಾಯಿ 1 kg, ಅಂದರೆ 1 ಲೀಟರ್ಗೆ 50 ರೂಪಾಯಿ ಕೂಡ ಇತ್ತು. ಈಗ 80 ರೂಪಾಯಿ ಆಗಿರ್ತಕ್ಕಂಥದ್ದು, 85 ರೂಪಾಯಿ ಆಗಿರ್ತಕ್ಕಂತಹ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದರೆ ಒಂದು ಬೋರ್ಡನ್ನು ಸದ್ಯಕ್ಕೆ ಹಾಕಿರುವಂಥದ್ದು. ಪ್ರಸ್ತುತ ಜಾಗತಿಕ LPG ಸರಬರಾಜು ಪರಿಸ್ಥಿತಿಯ ಪರಿಣಾಮವಾಗಿ ಈ ಸ್ಟೇಷನಲ್ಲಿ ಆಟೋ LPGಯ ಲಭ್ಯತೆ ಕೆಲವೊಮ್ಮೆ ಸೀಮಿತವಾಗಿರ್ಬೋದು. ಸರಬರಾಜು ಪುನಃ ಸ್ಥಾಪನೆ ಕಾರ್ಯ ಪ್ರಗತಿಯಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಟೇಷನ್ ಸಿಬ್ಬಂದಿಯನ್ನು ಸಂಪರ್ಕಿಸಲು ವಿನಂತಿಸಲಾಗಿದೆ ಅಂತ ಒಂದು ಬೋರ್ಡನ್ನು ಕೂಡ ಈಗಾಗಲೇ ಹಾಕಲಾಗಿರ್ತಕ್ಕಂಥದ್ದು. ಯಾಕಂದರೆ ದುಪ್ಪಟ್ಟು ದರ ಹೆಚ್ಚಳಾಗಿದೆ. ಈಗಾಗಲೇ ಸಂಬಂಧಪಟ್ಟ ಹಾಗೆ LPG ಗ್ಯಾಸ್ ನಾವು ಕೆಲವೊಂದು ಬಂಕ್ಗಳಲ್ಲಿ ಸುದ್ದಿ ಮಾಡಿದ್ದೀವಿ. LPG ಸಂಪೂರ್ಣವಾಗಿ ನೋ ಸ್ಟಾಕ್ ಎಂಬುವ ಬೋರ್ಡನ್ನು ಹಾಕಿದ್ದಾರೆ. ಆದರೆ ಇಲ್ಲಿ LPG ಗ್ಯಾಸ್ ಸಿಗ್ತಾ ಇದೆ, ಆದರೆ ದರ ದುಪ್ಪಟ್ಟು ಆಗಿರ್ತಕ್ಕಂಥದ್ದು. ಆಟೋ ಚಾಲಕರು ಸಾಕಷ್ಟು ಬಂದಿದ್ದರು. ಬೆಳಿಗ್ಗೆಯಿಂದ ಒಂದಿಷ್ಟು ಆಟೋ ಚಾಲಕರಿದ್ದರು, ಇನ್ನೊಂದಿಷ್ಟು ಆಟೋದವರು. ದುಪ್ಪಟ್ಟು ದರ ಆದ್ರೂ LPG ಗ್ಯಾಸನ್ನು ತುಂಬಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಅವರ ಜೀವನ ನಡಿಬೇಕು. ಹಾಗಾಗಿ LPG ಗ್ಯಾಸನ್ನು ತುಂಬಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸರ್, ಈಗ ಕಳೆದ ತಿಂಗಳು ಎಷ್ಟಿತ್ತು ರೇಟು, ಈ ತಿಂಗಳು ಎಷ್ಟಿದೆ ಸರ್ ರೇಟು? 56 ರೂಪಾಯಿನೂ ಇತ್ತು, ಈಗ 80 ರೂಪಾಯಿ ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ರೇಟ್ ಜಾಸ್ತಿ ಆಗಿದೆ, ನಮಗೂ ಬಾಡಿಗೆ ಇಲ್ಲ, ಭಾರಿ ತೊಂದರೆ. ಸರಿ, ಈ ಒಂದು ದಿನದ ಆದಾಯ ನಿಮ್ಮದು ಎಷ್ಟಿತ್ತು ಅಂತ ಈಗ ಗ್ರಾಹಕರಿಗೆ ನೀವು ರೇಟನ್ನು ಜಾಸ್ತಿ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಜೊತೆ ಮಾತಿಗೆ ಇಳಿತಾರೆ, ಯಾಕೆ ರೇಟ್ ಜಾಸ್ತಿ ಮಾಡಿದ್ದೀರಾ ಅಂತ? ಸರ್, ಅವ್ರಿಗೆ ಹೇಳಿದ್ರೆ ಈಗ ನಾವು 30 ರೂಪೀಸ್ ತಗೋತಿದ್ರು, ಈಗ 40 ರೂಪೀಸ್ ಹೇಳಿದ್ರೆ ಇದು ಮಾಡ್ತಾರೆ. ಯಾಕೆ ರೈಟು ಅಂದ್ರೆ ನಾವು ಗ್ಯಾಸ್ ಜಾಸ್ತಿ ರೇಟ್ ಆಗಿದ್ರೆ ಹೇಳಿದ್ರೆ ಅವರು ಇದು ಮಾಡ್ತಾರೆ. ಈಗ 80 ರೂಪಾಯಿ ಆಗಿತ್ತಲ್ಲ, ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ. ಒಂದ್ಸಲ ಗ್ರಾಹಕರಿಗೆ ಹೇಳ್ಬೋದು, ಆದ್ರೆ ಪದೇ ಪದೇ ಹೇಳಲಿಕ್ಕೆ ಆಗಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಇನ್ನೊಬ್ರು ಆಟೋ ಅಂದರೆ ಮಾಲೀಕರು. ಸರ್, ಈಗ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ನ ರೇಟ್ ಜಾಸ್ತಿ ಆಗಿದೆ. ಈಗ ನೀವು 50 ರೂಪಾಯಿ ಇದ್ದಿದ್ದು ಏಕದಮ್ 85 ರೂಪಾಯಿ ಆಗಿದೆ. ಈಗ ಏನು ಹೇಳಲಿಕ್ಕೆ ಬಯಸ್ತೀರಿ ಇದಕ್ಕೆ ಸಂಬಂಧಪಟ್ಟಾಗಿ? ಏನು ಹೇಳೋಣ ಸರ್, ಇದು ನಾವೇನು ಹೇಳೋಂಗಿಲ್ಲ, ಎಲ್ಲ ಅವರೇ ತಿಳ್ಕೋಬೇಕು. ಬೇಲೂರಲ್ಲೆಲ್ಲ ಕಮ್ಮಿ ಮಾಡಿದ್ದಾರೆ MLA, ಇಲ್ಲಿ ಕಮ್ಮಿ ಮಾಡ್ಸೋರು ಯಾರೂ ಇಲ್ಲ. ಬಾಡಿಗೆನೂ ಅಷ್ಟೇ 50 ರೂಪಾಯಿ 40 ರೂಪಾಯಿ ಮೇಲೆ ಕೊಡಲ್ಲ ಯಾರೂ. ಭಾರಿ ತೊಂದರೆ ಆಗ್ತಿದೆ. ಅದು ಗ್ಯಾಸು ಸಿಗ್ತಾ ಇಲ್ಲ, ಭಾರಿ ಟ್ರಬಲ್ ಸರ್. ಬಾಡಿಗೆ ಮಾಡೋಕ್ಕೆ ಹಿಂಸೆ. ಗ್ರಾಹಕರಿಗೆ ಏನು ಹೇಳ್ತೀರಾ? ಅವ್ರಿಗೇನು ಹೇಳೋಂಗಿಲ್ಲ ಸರ್, ಪಾಪ ಅವ್ರು ಎಲ್ಲಿಂದ ತರ್ತಾರೆ ಸರ್ ಅವರು, ಪಾಪ ಅವ್ರಿಗೇನು ಹೇಳೋಂಗಿಲ್ಲ. ನಾವು ಇದೇ ಜೀವನ, ಏನೇ ಆದರೂ ನಾನು ಆಟೋ ಓಡಿಸ್ಲೇಬೇಕು, ಜೀವನ ಮಾಡಲೇಬೇಕು. ಜೊತೆಗೆ ಏಕಾಏಕಿ LPG ಗ್ಯಾಸ್ನ ದರ ಹೆಚ್ಚಳ ಆಗಿರ್ತಕ್ಕಂಥದ್ದು. ಕಳೆದ ತಿಂಗಳು 50ರಿಂದ 53 ರೂಪಾಯಿ ಇತ್ತು, ಈಗ 80ರಿಂದ 85 ರೂಪಾಯಿ LPG ಗ್ಯಾಸ್ ಅಂದರೆ ಆಟೋಗೆ ಫಿಲ್ ಮಾಡ್ತಕ್ಕಂತಹ ಗ್ಯಾಸ್ ದರ ಹೆಚ್ಚಳವಾಗಿದೆ. ಗ್ರಾಹಕರಿಗೆ ನಾವು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಆದರೆ ದರ ಹೆಚ್ಚಳವಾಗಿದೆ. ಇದನ್ನು ಯಾರ ಹತ್ರ ಹೇಳೋದು? ನಮ್ಮ ಫ್ಯಾಮಿಲಿ ನಡೆಸಬೇಕು, ಕುಟುಂಬ ನಡೆಸಬೇಕು, ಮಕ್ಕಳನ್ನ ಓದಿಸ್ಬೇಕು, ಜೀವನವನ್ನು ಇದರಲ್ಲಿ ನಾವು ಕಟ್ಕೊಂಡಿದ್ದೀವಿ. ಆದರೆ ಈ ರೀತಿ ಆದರೆ ಹೆಂಗೆ ಅನ್ನುವ ಪ್ರಶ್ನೆಯನ್ನು ಈಗಾಗಲೇ ಹಾಸನದ ಬಹುತೇಕ ಆಟೋ ಚಾಲಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. Yeah, man.